ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಮಧ್ಯೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಘೋಷಣೆ ಕೇಳಿಬಂದಿದೆ. ಸ್ವತಃ ಕೆಪಿಸಿಸಿಯ ಕಚೇರಿ ಡಿಸಿಎಂ ಡಿಕೆ ಶಿವಕುಮಾರ್ ದೇವಸ್ಥಾನ ಅಂತ ಏನು ಕರೀತಾರೆ, ಆ ದೇವಸ್ಥಾನದ ಎದುರೇ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ದಾರೆ. ಡಿಕೆ ಶಿವಕುಮಾರ್ ಆಗಮಿಸ್ತಾ ಇದ್ದಂತೆ, ಅವ್ರನ್ನ ನೋಡ್ತಾ ಇದ್ದಂತೆ ಕಾರ್ಯಕರ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಇದೇ ಖುಷಿಯಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಘೋಷಣೆಯನ್ನ ಕೂಗಿದ್ದಾರೆ. ಇದ್ರದ್ದು ಹನುಮಂತು ಅಸ್ಸಂದು ಇದ್ರದ್ದು ಹನುಮಂತು ಅಸ್ಸಂದು ಇದ್ರದ್ದು ಹನುಮಂತು ಅಸ್ಸಂದು ಇದ್ರದ್ದು ಹನುಮಂತು ಅಸ್ಸಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಕೆಲ ಕಾಲ ಪಾಸ್ ಮಾಡಿ ಇದ್ಯಾವುದೂ ಬೇಡ ಅಂತ ಇದ್ರೂ ಕೂಡ ಕಾರ್ಯಕರ್ತರೇ ಅವ್ರನ್ನ ಬಿಡ್ತಾ ಇಲ್ಲ. ಇವತ್ತು ಕೆಪಿಸಿಸಿ ಕಚೇರಿಗೆ ಆಗಮಿಸಿದಂಥ ಡಿಸಿಎಂ ಡಿಕೆ ಶಿವಕುಮಾರನ್ನ ಕಾರ್ಯಕರ್ತರು ಸ್ವಾಗತಿಸಿದ ಹೇಗೆ, ಈ ರೀತಿಯಾಗಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ಗೆ ಜೈ ಅನ್ನುವಂಥ ಜೈಕಾರದಿಂದ ಅವರನ್ನ ವೆಲ್ಕಮ್ ಮಾಡಿದ್ರು. ಇದ್ರ ಬಗ್ಗೆ ಇನ್ನೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಬಹುಶಃ ಅದೇನೇ ಹೇಳ್ತಾರೆ, ಯಾರು ನನ್ನ ಪರವಾಗಿ ಘೋಷಣೆ ಕೂಗೋದು ಬೇಕಾಗಿಲ್ಲ, ಯಾರು ನನ್ನ ಪರವಾಗಿ ಮಾತಾಡೋದು ಬೇಕಾಗಿಲ್ಲ ಅಂತ. ಈ ರೀತಿಯಾಗಿ ಎಷ್ಟೇ ಹೇಳಿದ್ರು ಕೂಡ ಅವರ ಬೆಂಬಲಿಗರಾಗಲಿ ಅಥವಾ ಕಾರ್ಯಕರ್ತರಾಗಲಿ, ಅವರ ಪರವಾಗಿರುವಂಥವರು, ಜೊತೆಗೆ ಅವರ ಪರವಾಗಿರುವಂಥ ನಾಯಕರಾಗಲಿ, ಅವರಿಗೆ ಲಗಾಮಂತೂ ಇನ್ನೂ ಬಿದ್ದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.